ನಮಸ್ಕಾರ ವೀಕ್ಷಕರೇ, ರೂಪಾಸ್ ಕಿಚನ್ ಆ್ಯಂಡ್ ನೇಚರ್ಗೆ ಸ್ವಾಗತ. ನಾನಿವತ್ತು ಎಗ್ ಸಾರು ಮಾಡೋದು ಹೆಂಗಂತೇಳಿ ತೋರಿಸ್ಕೊಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಒಣ ಕೊಬ್ಬರಿ, ಒಂದು 2 ಏಲಕ್ಕಿ, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸುಕಾಳನ್ನ ತೊಗೊಂಡೇನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡೇನಿ ನೋಡಿರಿ. ಇದನ್ನ ತೊಳ್ಕೊಂಡು ಹಾಕ್ಕೊಳತ್ತೇನೆ. ಹಂಗೆ ಒಂದು ಈರುಳ್ಳಿನ ಹೆಚ್ಕೊಂಡು ಹಾಕೇನಿ. ಇದು ರುಬ್ಬಿದ ಮೇಲೆ ನಾನು ಒಂದು 2 ಟೊಮೆಟೊನ ಹೆಚ್ಚಿಟ್ಕೊಂಡೀನಿ. ಈಗ ಅದನ್ನು ಹಾಕ್ಕೊಳತ್ತೆ ನೋಡಿ. ಅದನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿರಿ, ಈಗ ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಡ್ತೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಹಸಿಮೆಣಸಿನ್ಕಾಯಿ, ಒಂದು ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ರುಬ್ಬಿರೋಂಥ ಮಸಾಲ ಹಾಕ್ಕೊಳತ್ತೆ ನೋಡಿರಿ. ಈ ಮಸಾಲನ ನಾವು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿನ, ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊತೇನೆ ನೋಡಿರಿ. ಈ ಮಸಾಲೆಗೆ ನಾವು ಉಪ್ಪು ಖಾರ ಏನು ಹಾಕಿದ್ವಲ್ಲ ಅದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅದು ಮಸಾಲ ಮಿಕ್ಸ್ ಆಗಿ ಈ ಥರ ಎಣ್ಣೆ ಬಿಡ್ತೈತಲ್ಲ, ಆವಾಗ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ ನೋಡಿರಿ. ಒಂದು 2 ರಿಂದ 3 ಗ್ಲಾಸ್ ನೀರು ಹಾಕ್ಕೊಂಡೆ ನಾನು. ನಿಮಗೆ ನೀರು ನೋಡ್ಕೊಂಡು ಹಾಕೋರಿ. ಈಗ ನಾನು ಇದನ್ನು ಕುದಿಸಿಟ್ಟಿದ್ದೆ. ಈಗ ಎಗ್ ಹಾಕ್ಕೊಳತ್ತೆ ನೋಡಿರಿ. ಎಗ್ ಹಾಕಿ ಒಂದು 2 ನಿಮಿಷ ಕುದಿಸಿದ್ರೆ ನಮ್ಗೆ ಎಗ್ ಸಾರು ರೆಡಿ ಆಗ್ತೈತಿ. ಈ ಎಗ್ ಸಾರಿಗೆ ನೀವು ಕೊಬ್ಬರಿ ಬೇಕಂದ್ರೆ ಹಾಕೋಬೋದು. ಹಸಿ ಕೊಬ್ಬರಿ ಹಾಕೊಂಡ್ರಂದ್ರೆ ಈ ಸಾರು ಭಾಳ ಚಲೋ ಆಗ್ತೈತಿ. ನಾನಿಲ್ಲಿ ಕೊಬ್ಬರಿ ಹಾಕ್ತೇನೆ ಎಗ್ ಸಾರು ಮಾಡತ್ತೇನೆ. ಈಗ ಸಾರು ರೆಡಿ ಆಗೈತಿ. ಈ ಎಗ್ ಸಾರು ರೈಸು ಮತ್ತು ಚಪಾತಿ, ರೊಟ್ಟಿ ಅಂತೂ ಭಾಳ ಚಲೋ ಇರ್ತೈತಿ. ಈ ಎಗ್ ಸಾರು ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಕೈತಿ. ಈ ಎಗ್ ಸಾರನ್ನ ನೀವು ಒಂದ್ಸರಿ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು. ಈ ವಿಡಿಯೋದೊಳಗೆ ನಾನು ಪಾಲಕ್ ಚಪಾತಿನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನಂತೆ. ಪಾಲಕ್ ಸೊಪ್ಪನ್ನ ತೊಗೊಂಡೇನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ನೀರು ಹಾಕಿ ಬಿಸಿ ಮಾಡಿಕೊಂಡು ರುಬ್ಕೊಂಡು ಬರ್ತೇನೆ ನೋಡಿರಿ. ಈ ರುಬ್ಬಿದ ಪೇಸ್ಟ್ಗೆ ಈರುಳ್ಳಿ, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಕಲಿಸ್ಕೊಂಡೇನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡೇನಿ. ಈಗ ಚಪಾತಿ ಗತ್ತಲೆ ಇಟ್ಟಿಸಿ ನಾನು ಬೇಯಿಸ್ಕೊಂಡೇನಿ ನೋಡಿರಿ. ಈ ಪಾಲಕ್ ಚಪಾತಿಗೆ ನಾವು ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಈ ಹೆಲ್ದಿಯಾಗಿರುವಂಥ ಪಾಲಕ್ ಚಪಾತಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ಥ್ಯಾಂಕ್ ಯು.